ನಾವು ಲವ್ ಮಾಕ್ಟೇಲ್ ಸಿನಿಮಾನ ನೋಡಿರ್ತೀವಿ. ಅದರಲ್ಲೊಂದು ಫೇಮಸ್ ಕಾಮಿಡಿ ಡೈಲಾಗ್ ಇದೆ, ಹೂ ಥರ ಇದೆ ಹೂಕ್ಕೋಸ್ಕರ ಆಗ್ಬಿಟ್ಟಿದೆಯಾ ಅಂತ. ಡಾರ್ಲಿಂಗ್ ಕೃಷ್ಣ ಅವರು ಒಂದು ಕ್ಯಾರೆಕ್ಟರ್ಗೆ ಹೇಳುವಂಥ ಡೈಲಾಗ್ ಇದು. ಇತ್ತೀಚೆಗೆ ಇದೇ ಒಂದು ಡೈಲಾಗ್ ಮೇಲೆ ಒಂದು ಚರ್ಚೆಗಳಾಗತ್ತೆ. ಅದು ಯಾಕೆ ಚರ್ಚೆ ಆಗುತ್ತೆ ಅಂದರೆ, ಒಂದು ಇಂಟರ್ವ್ಯೂವಲ್ಲಿ ಸ್ವತಃ ಗೀತಾ ಭಾರತಿ ಅಂದರೆ ಲವ್ ಮಾಕ್ಟೇಲ್ ಸಿನಿಮಾದಲ್ಲಿದ್ರಲ್ಲ, ಆ ಡೈಲಾಗ್ ಯಾರಿಗೆ ಅವರು ಹೇಳ್ತಾರೆ, ಸ್ವತಃ ಅವರೇ ಮಾತಾಡ್ತಾ ಹೇಳ್ತಾರೆ, ನನಗೆ ಆ ಸಿನಿಮಾ ಯಾಕೆ ಮಾಡಿದೆ ಅಂತ ಅನ್ನಿಸ್ತು, ವೈಯಕ್ತಿಕವಾಗಿ ನನಗೆ ಬಾಡಿ ಶೇಮಿಂಗ್ ಅನ್ನಿಸ್ತು, ನನಗೆ ಅನುಭವ ಆಯಿತು ನನಗೆ ಅಂತ ನಿರ್ದೇಶಕರ ಮೇಲೆ ಏನು ಡಾರ್ಲಿಂಗ್ ಕೃಷ್ಣ ಅವರ ಮೇಲೆ ಒಂದು ಪುಟ್ಟದಾದಂಥ ಆರೋಪವನ್ನು ಮಾಡ್ತಾರೆ. ಈ ಒಂದು ಕಾನ್ವರ್ಸೇಷನ್ ಏನಿದೆ ಅದು ತುಂಬ ವೈರಲ್ ಆಗುತ್ತೆ. ಮೋಸ್ಟ್ಲಿ ಡಾರ್ಲಿಂಗ್ ಕೃಷ್ಣ ಅವರ ಮತ್ತು ಅವರ ಪತ್ನಿಗೂ ಕೂಡ ಈ ವಿಷಯ ಮುಟ್ಟುತ್ತೆ ಅನ್ಕೋತೀನಿ. ಅದಕ್ಕೆ ಅವರು ರಿಯಾಕ್ಟನ್ನು ಮಾಡ್ತಾರೆ. ನಾವೇನೋ ಬಾಡಿ ಶೇಮಿಂಗ್ ಅಂತ ಮಾಡಿಲ್ಲ. ಆ ಡೈಲಾಗ್ ಬರೋದು ಒಂದು ಸ್ಕೂಲಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅದು ಆವಾಗ ನೋಡೋಕ್ಕೂ ಈಗ ಜನ್ರೇಷನಿಗೆ ನೋಡೋಕ್ಕೂ ಅದು ತುಂಬ ವ್ಯತ್ಯಾಸವಾಗಿರುತ್ತೆ. ಅಂದರೆ ಪುಟ್ಟದಾಗಿರೋರು ತುಂಬ ಗಾತ್ರವಾಗಿ ಬೆಳೆದಿರ್ತಾರೆ. ಅದಕ್ಕೆ ಡೈಲಾಗ್ಸಲ್ಲಿ ರೈಮಿಂಗ್ಸ್ ಬರಲಿ ಅಂತ ನಾನು ಆ ಥರ ಬರೆದೆ ಅಂತ ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ. ಮತ್ತು ಅವರು ಹೇಳ್ತಾರೆ, ಇದನ್ನು ಈಗ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂದ್ಕೋತೀನಿ. ಏಕೆಂದರೆ ಅವರು ಆ ಸೀನನ್ನು ಕಂಪ್ಲೀಟ್ ಮಾಡಿ ಹೋಗಿದ್ದರು. ಅವ್ರಿಗೆ ಇಷ್ಟ ಇಲ್ಲ ಅಂದಿದ್ದರೆ ಅದು ಅವತ್ತೇ ಅವ್ರು ಹೇಳ್ಬೋದು. ಎಲ್ಲ ಕಂಪ್ಲೀಟ್ ಆದಮೇಲೆ, ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟೋ ವರ್ಷಗಳ ನಂತರ ಇದನ್ನು ಒಬ್ಬ ಆರ್ಟಿಸ್ಟಾಗಿ ಅವರು ಹೇಳೋದು ತಪ್ಪು ಅಂತ ಹೇಳ್ತಾರೆ. ನಾವೆಲ್ಲಿ ನೀವು ಪರ್ಸ್ನಲಿ ಟಾರ್ಗೆಟ್ ಮಾಡಿ ಆ ಥರ ಸೀನನ್ನು ತೆಗೆದಿಲ್ಲ. ಒಂದು ಪಾತ್ರಕ್ಕೆ ಅಥವಾ ಆ ಕ್ಯಾರೆಕ್ಟ್ರಿಗೆ ಅದು ಬೇಕಾಗಿತ್ತು, ನಾವು ಅವ್ರನ್ನ ಚೂಸ್ ಮಾಡಿದ್ವಿ. ಮತ್ತು ನಾವು ಎಲ್ಲ ಡೈಲಾಗ್ಸ್ಗಳು ಅಥವಾ ಈ ಥರ ಇರುತ್ತೆ ಅಂತ ನಾವು ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಅದರಿಂದ ಅದರಲ್ಲಿ ನಮ್ಮ ತಪ್ಪು ಏನೂ ಇರಲಿಲ್ಲ. ಅದಾದಮೇಲೂ ಕೂಡ ಅವರು ಮುಂಚೆ ಸೀರಿಯಲ್ ಕೂಡ ಮಾಡಿದರು. ಆ ಸೀರಿಯಲ್ನಲ್ಲೂ ಕೂಡ ಅದೇ ಥರದ ಒಂದು ಕತೆ ಇತ್ತು. ಇಡೀ ಸೀರಿಯಲ್ನ ಅದೇ ರೀತಿ ಎಳ್ಕೊಂಡು ಹೋಗಿದ್ದಾರೆ. ಮತ್ತು 2-2.5 ವರ್ಷಗಳ ಕಾಲ ಅದೇ ಕಥೆಯನ್ನು ಸೀರಿಯಲ್ ಆಗಿ ಮಾಡಿದ್ದಾರೆ. ಇವರು ಒಂದು ಸೀನ್ಗೋಸ್ಕರ ಈ ರೀತಿ ಹೇಳೋದು, ನಮಗೆ ಈ ರೀತಿ ಅವರು ರಿಯಾಕ್ಟ್ ಮಾಡಿರೋದ್ರಿಂದ ನಮಗೂ ಕೂಡ ಬೇಜಾರಾಗಿದೆ ಅಂತ ಕೃಷ್ಣ ಅವರು ಮತ್ತು ಮಿಲನಾ ಅವರು ಒಂದು ಇಂಟರ್ವ್ಯೂವಲ್ಲಿ ಕೂಡ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಅವರಿಗೆ ಆ ಸೀನ್ ಮಾಡಿದ ಮೇಲೆ ಫೀಲ್ ಆಗಿರ್ಬೋದು, ಅಥವಾ ಆ ಸಂದರ್ಭದಲ್ಲಿ ಅವರಿಗೆ ಅದು ಹೊಳಿಲಿಲ್ವೋ ಏನೋ ಗೊತ್ತಿಲ್ಲ. ಆದರೆ ಈಗ ರಿಯಾಕ್ಟ್ ಮಾಡಿರೋದಕ್ಕೆ ಸಿನಿಮಾ ಬಂದು 4-5 ವರ್ಷಗಳ ಮೇಲೆ ಆಗಿದೆ. ಬಟ್ ಈಗ ರಿಯಾಕ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನಾನು ಅನ್ಕೋತೀನಿ. ಇವತ್ತಿನ ಮಾಹಿತಿ ಇಷ್ಟು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.